ಬೆಂಗಳೂರಿನ ಯಲಹಂಕದಲ್ಲಿ ನಡೆದಿದ್ದ ಭಾರೀ ಚಿನ್ನಾಭರಣ ಕಳ್ಳತನ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ರಾಜಸ್ಥಾನ ಮೂಲದ ವೇಲಾರಾಮ್ ಎಂಬ ಕಾರ್ಮಿಕ ಸುಮಾರು 6 ತಿಂಗಳು ಪ್ಲಾನ್ ಮಾಡಿ ಕಳ್ಳತನ ನಡೆಸಿದ್ದಾನೆ. ಅಮೆರಿಕದಲ್ಲಿ ನೆಲೆಸಿದ್ದ ಮನೆ ಮಾಲೀಕರು ವರ್ಷಕ್ಕೆ ಒಂದೇ ಸಲ ಮನೆಗೆ ಬರುತ್ತಿದ್ದರು. ಇದನ್ನು ಗಮನಿಸಿದ ಆರೋಪಿ ಮನೆಯ ಬಳಿ ಹಲವು ಬಾರಿ ಹೋಗಿ ಹೇಗೆ ಒಳ ಪ್ರವೇಶಿಸಬಹುದು ಎಂದು ಸ್ಕೆಚ್ ಹಾಕಿದ್ದ. ಒಂದು ದಿನ ಅವಕಾಶ ನೋಡಿ ಸೈಡ್ ಡೋರ್ ಮೂಲಕ ಮನೆಯೊಳಗೆ ಪ್ರವೇಶಿಸಿದ್ದಾನೆ. ನಂತರ ಲಾಕರ್ ಓಪನ್ ಮಾಡಿ ಸುಮಾರು 1.8 kg ಚಿನ್ನಾಭರಣ, ಡೈಮಂಡ್ ಮತ್ತು ನಗದು ಕಳ್ಳತನ ಮಾಡಿದ್ದಾನೆ. ಒಟ್ಟು ಮೌಲ್ಯ ಸುಮಾರು 3 ಕೋಟಿ ರೂಪಾಯಿ. ಕಳ್ಳತನದ ನಂತರ ಯಾರಿಗೂ ಹೇಳದೆ ನೇರವಾಗಿ ರಾಜಸ್ಥಾನಕ್ಕೆ ಹೋಗಿ ಚಿನ್ನಾಭರಣವನ್ನು ಮನೆಯಲ್ಲಿ ಬಚ್ಚಿಟ್ಟಿದ್ದ. ಆದರೆ ಮನೆಯ CCTV ಕ್ಯಾಮೆರಾ ಈ ಕಳ್ಳತನದ ಸಂಪೂರ್ಣ ಸತ್ಯ ಬಯಲಿಗೆ ತಂದಿದೆ. ಪೊಲೀಸರು CCTV ಆಧಾರದಲ್ಲಿ ತನಿಖೆ ನಡೆಸಿ ಆರೋಪಿಯನ್ನ ಬಂಧಿಸಿದ್ದಾರೆ. 6 ತಿಂಗಳ ಪ್ಲಾನ್, ಆದರೆ ಒಂದು CCTV ಎಲ್ಲವನ್ನ ಬಯಲಿಗೆ ತಂದಿತ್ತು.